ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಿಂದ ದುಡ್ಡು ತಗೋತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಒಂದು ಗೂಗಲ್ ಎಡ್ಸೆನ್ಸಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ನೋಟಿಫಿಕೇಶನ್ ಮೇಲ್ಗಡೆ ಬರುತ್ತೆ. ಏನಪ್ಪ, ರೀಡ್ ಸಬ್ಮಿಟ್ ಯುವರ್ US ಟ್ಯಾಕ್ಸ್ ಫಾರ್ಮ್ ಲಾಸ್ಟ್ ಡೇಟ್ ಡಿಸೆಂಬರ್ 31 ಅಂತ ಈ ರೀತಿ ಒಂದು ನಿಮಗೆ ನೋಟಿಫಿಕೇಶನ್ ನಿಮ್ಮೊಂದು ಗೂಗಲ್ ಎಡ್ಸೆನ್ಸಲ್ಲಿ ಬಂದಿರುತ್ತೆ. ಬೇಗ ಯಾರಿಗೆಲ್ಲ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ, ಬೇಗ ನೀವು US ಟ್ಯಾಕ್ಸ್ ಫಾರ್ಮನ್ನು ಫಿಲ್ಅಪ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ನಿಂದ ಬರುವಂಥ ದುಡ್ಡು ಓಲ್ಡಲ್ಲಿ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಅದರಲ್ಲಿ ಮ್ಯಾಕ್ಸಿಮಮ್ $100 ಬಂದರೆ ಅದರಲ್ಲಿ $50 ಕೂಡ ಕಟ್ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಸೆಕ್ಷನ್ ನಾನು ರೀಸೆಂಟಾಗಿ ಕೆಲವು 4-5 ದಿನಗಳ ಹಿಂದ್ಗಡೆ ವಿಡಿಯೋ ಮಾಡಿದೆ. ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ US ಟ್ಯಾಕ್ಸ್ ಫಾರ್ಮ್ ಅದು ಯಾವ ರೀತಿ ಫಿಲ್ಅಪ್ ಮಾಡೋಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್. ಯಾಕಂದರೆ ಇಲ್ಲಾಂದರೆ ನಮಗೆ ದುಡ್ಡು ತುಂಬ ಕಟ್ ಮಾಡ್ತಾರೆ. ಇಂಪಾರ್ಟೆಂಟ್ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾದ್ರೆ ಅದರಲ್ಲಿ 7 ಸ್ಟೆಪ್ ಬರುತ್ತೆ. ಅದು ಒಂದೊಂದೇ ಸ್ಟೆಪ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ 2025 ಯಾವ ರೀತಿ ಫಿಲ್ಅಪ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಪ್ಲೀಸ್ ಬಯಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ ಗೈಸ್. ಮೊದಲ ಮಾಡ್ಬಿಟ್ಟು ಈ US ಟ್ಯಾಕ್ಸ್ ಫಾರ್ಮ್ ಯಾರೆಲ್ಲ ಫಿಲ್ಅಪ್ ಮಾಡ್ಬೇಕಾರೆ ಮ್ಯಾಕ್ಸಿಮಮ್ ಅದನ್ನು ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗಿ ಯೂಟ್ಯೂಬ್ನಿಂದ ನೀವು ದುಡ್ಡು ತಗೋತಾ ಇದ್ರೆ ಮ್ಯಾಕ್ಸಿಮಮ್ 3 ವರ್ಷಕ್ಕೊಮ್ಮೆ ನಿಮ್ಮೊಂದು US ಟ್ಯಾಕ್ಸ್ ಫಾರ್ಮ್ ಅನ್ನೋದು ಎಕ್ಸ್ಪೈರ್ ಆಗುತ್ತೆ. 3 ವರ್ಷ ಆದ ನಂತರ ನೀವು US ಟ್ಯಾಕ್ಸ್ ಫಾರ್ಮ್ ಅನ್ನೋದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ ಸಬ್ಮಿಟ್ ಮಾಡಲೇಬೇಕು. ಹಾಗಿದ್ರೆ ನಾನು ನಿಮಗೆ ಯಾವ ರೀತಿ ಸಬ್ಮಿಟ್ ಮಾಡೋದು ತುಂಬ ಸಿಂಪಲ್. ಏನೋ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಆಯ್ಕೆ ತೋರಿಸ್ತೀನಿ. ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಯಾವ ರೀತಿ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡೋದು ಜಸ್ಟ್ ಏನಿಲ್ಲ, ನೀವೇನು ಮಾಡಿ ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಕ್ರೋಮ್ನಲ್ಲಿ ನೀವೇನು ಮಾಡಬೇಕು, ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟು ಸರ್ಚ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಪೇಜ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ಕೊ ಹೋಮ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಪೇಮೆಂಟ್ ಇಂಪೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಇಂಪೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ರೌಂಡ್ ಆಗಿ ಸ್ವಲ್ಪ ಲೋಡ್ ಆಗುತ್ತೆ. ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದು ಕೂಡ ಇಂಪಾರ್ಟೆಂಟ್. ನಿಮ್ಮ ಹತ್ರ ಪ್ಯಾನ್ ಕಾರ್ಡು ಮತ್ತು ಒಂದು ಇದ್ದರೆ ಸಾಕು, ಪ್ಯಾನ್ ಕಾರ್ಡ್ ಇದ್ದರೆ ಸಾಕು. ಮತ್ತು US ಟ್ಯಾಕ್ಸ್ ಫಾರ್ಮ್ ಯಾರ ನೇಮ್ ಮೇಲೆ ನೀವು ಫಿಲ್ ಮಾಡ್ಬೇಕಾದ್ರೆ ಈಗಾಗಲೇ ಯಾರ ಹೆಸರಲ್ಲಿ US ಟ್ಯಾಕ್ಸ್ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಅವ್ರದ್ದೇ ವಾಪಸ್ ಫಿಲ್ಅಪ್ ಮಾಡಬೇಕು. ಅದನ್ನ ಬಿಟ್ಟು ಬೇರೆದವ್ರು ಫಿಲ್ಅಪ್ ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಯಾವ ರೀತಿ ಫಿಲ್ಅಪ್ ಮಾಡೋದು ತುಂಬ ಸಿಂಪಲ್. ನಾವೇನು ಮಾಡೋಣ, ಇಲ್ಲಿ ನೀವು ನೋಡ್ಕೊಳ್ಬೋದು ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ ಬರುತ್ತೆ. ನಾವು ನೆಕ್ಸ್ಟ್ US ಟ್ಯಾಕ್ಸ್ ಯಾವ ರೀತಿ ಫಿಲ್ಅಪ್ ಮಾಡೋದು ತೆಲಡು ಸ್ವೈಪ್ ಮಾಡಿದ ತಕ್ಷಣ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಮ್ಯಾನೇಜ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡಿದ ತಕ್ಷಣ ನಿಮ್ಮೊಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ US ಟ್ಯಾಕ್ಸ್ ಇನ್ಫೋ ಬರುತ್ತೆ, ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಬರುತ್ತೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ಏನುತ್ತೆ ಶೋ ಡೀಟೇಲ್ಸ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲ ಇದು ಬಂದ್ಬಿಟ್ಟು ಡಿಸೆಂಬರು 31ನೇ ತಾರೀಕು ಏನಾಗುತ್ತೆ ಎಕ್ಸ್ಪೈರ್ ಆಗುತ್ತೆ ಈ ಒಂದು ಟ್ಯಾಕ್ಸ್ ಫಾರ್ಮ್. ಅದಕ್ಕೋಸ್ಕರ ನೋಡಿ ನೀವು ಜಸ್ಟ್ ನ್ಯೂ ಟ್ಯಾಕ್ಸ್ ಫಾರ್ಮ್ ಸಬ್ಮಿಟ್ ಮಾಡಬೇಕು. ನ್ಯೂ ಟ್ಯಾಕ್ಸ್ ಅಂದರೆ ನ್ಯೂ ಟ್ಯಾಕ್ಸ್ ಫಾರ್ಮ್ ಯಾವ ರೀತಿ ಸಬ್ಮಿಟ್ ಮಾಡೋದು ತುಂಬ ಸಿಂಪಲ್. ತೆಲಗಡೆ ಬರುತ್ತೆ ನೋಡಿ ಸಬ್ಮಿಟ್ ನ್ಯೂ ಟ್ಯಾಕ್ಸ್ ಫಾರ್ಮ್ ಅಂತ ಇಲ್ಲ, ಜಸ್ಟ್ ಅಂದರೆ ಸಬ್ಮಿಟ್ ಫಾರ್ಮ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಂಟರ್ಪೇಜ್ ಹೋಗುತ್ತೆ. ಸ್ಟಾರ್ಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಏನೂ ಇಲ್ಲ, ನಿಮ್ಮ ಇಮೇಲ್ ಪಾಸ್ವರ್ಡ್ ಕೇಳುತ್ತೆ. ಆಟೋಮೆಟಿಕ್ ನೀವು ಏನು ಮಾಡಿ ನಿಮ್ಮ ಇಮೇಲ್ ಪಾಸ್ವರ್ಡ್ ಹಾಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನಾನೊಂದು ಇಮೇಲ್ ಐಡಿ ಪಾಸ್ವರ್ಡ್ ಹಾಕ್ತೀನಿ. ನೀವು ಕೂಡ ನೀವು ಇಮೇಲ್ ಐಡಿ ಪಾಸ್ವರ್ಡ್ ಹಾಕೊಂಡು ನಿಮ್ಮ ಯಾವೊಂದು ಇಮೇಲ್ ಐಡಿ ಇದೆ ಗೂಗಲ್ ಎಡ್ಸೆನ್ಸ್ ಆ ಒಂದು ಇಮೇಲ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಗೈಸ್. ನಿಮ್ಮೊಂದು ಇಮೇಲ್ ಐಡಿ ಪಾಸ್ವರ್ಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಗೂಗಲ್ ಎಡ್ಸೆನ್ಸಲ್ಲಿ ಟೋಟಲಿ ಬಂದ್ಬಿಟ್ಟು 7 ಸ್ಟೆಪ್ ಇಂಪಾರ್ಟೆಂಟ್. ಪ್ರತಿಯೊಂದು ಕೂಡ ಸ್ಟೆಪ್ ಅಂದರೆ ಪ್ರತಿಯೊಂದು ಸ್ಟೆಪ್ ಕೂಡ ಮಿಸ್ ಮಾಡಿದೆ ನೀವು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಸ್ಕಿಪ್ ಮಾಡಿದೆ ಏನಿಲ್ಲ, ತುಂಬ ಸಿಂಪಲ್. ಇದರಲ್ಲಿ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಂದ್ರೆ ಇಲ್ಲಿ ಕೇಳ್ತಾದ್ರೆ ಇಂಡಿವಿಜುವಲ್ ಮತ್ತು ಅದ್ರ ಜೊತೆ ನಾನ್ ಇಂಡಿವಿಜುವಲ್ ಅಂತ ಕೇಳ್ತಾರೆ. ಇದೇನಪ್ಪ ಇಂಡಿವಿಜುವಲ್ ಅಂದರೆ ನಮ್ಮ ಸ್ವಂತ. ನೀವೇನೇ ನಾವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಾವೆಲ್ಲ ಏನು ಮಾಡಬೇಕು, ಇಂಡಿವಿಜುವಲ್ ಅಂತ ಕ್ರಿಯೇಟ್ ಮಾಡಬೇಕು. ಜಸ್ಟ್ ನೀವು ಕೂಡ ಏನಾದರೂ ಬಿಸ್ನೆಸ್ ಗೂಗಲ್ ಆಡ್ಸೆನ್ಸ್ ಇಟ್ಕೊಂಡಿದ್ರೆ ನಾನ್ ಇಂಡಿವಿಜುವಲ್ ಅಂತ ಕ್ರಿಯೇಟ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಾನು ಇಂಡಿವಿಜುವಲ್ ನೀವೆಲ್ಲರೂ ಅಂದರೆ ಜಸ್ಟ್ ಏನಿಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತಾ ಯುನೈಟೆಡ್ ಸ್ಟೇಟ್ ಅಂದರೆ ನೀವು ಬೇರೆ ಕಂಟ್ರಿ ಬೇರೆ ಸ್ಟೇಟ್ದವ್ರು ಅಂತ ಇನ್ನು ಕೇಳ್ತಾ ಇದ್ದಾರೆ. ನಾವೇನು ಮಾಡೋಣ, ಇಲ್ಲ ನಾವು ಇಂಡಿಯಾದವ್ರು. ಆ ಒಂದು ಕಾರಣಕ್ಕೋಸ್ಕರ ನೋ ಅಂತ ಕ್ಲಿಕ್ ಮಾಡೋಣ. ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದ್ಬಿಟ್ಟು ನೀವೇ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಲ್ಲ ಕ್ರಿಯೇಟರ್ಸ್ ಅಂದರೆ ಪ್ರತಿಯೊಬ್ಬ ಕ್ರಿಯೇಟರ್ಸ್ ಎಲ್ಲರಿಗೆ ಇದರಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಪ್ಯಾನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಗೂಗಲ್ ಆಡ್ಸೆನ್ಸ್ ಇಂಪಾರ್ಟೆಂಟ್, ಯಾಕಂದ್ರೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಏನು ಮಾಡೋದು, ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರ್ತದೆ. ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಇದೆಲ್ಲ, ಜಸ್ಟ್ ಇದರಲ್ಲಿ ಏನು ಮಾಡಬೇಕು, ನೀವು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಥರ್ಡ್ ಆಪ್ಷನ್ ಬರ್ತದೆ ಸ್ಟಾರ್ಟ್ W8 ಇದನ್ನ ಜಸ್ಟ್ ಫಾರ್ಮು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಕೇಳುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಇಂಪಾರ್ಟೆಂಟು ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಟೈಮಿಂಗ್ ತಗೋತೆ, ಸ್ವಲ್ಪ ವೇಟ್ ಮಾಡಿ. ಜಸ್ಟ್ ಅನ್ನಲ್ಲ ಸ್ವಲ್ಪ ಲೋಡ್ ಆಗಿ
ಸ್ವಲ್ಪ ಟೈಮಿಂಗ್ ಓಕೆ. ಅದರ ನಂತರ ನೋಡ್ರಿ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇದರಲ್ಲಿ 7 ಸ್ಟೆಪ್. ಇದರ ಈಗ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನಿಮ್ಮ ನೇಮ್ ಆಟೋಮೆಟಿಕ್ ತಗೋದೆ. ಗೂಗಲ್ ಆಡ್ಸೆನ್ಸ್ ಯಾರ ನೇಮಲ್ಲಿ ಕ್ರಿಯೇಟ್ ಮಾಡಿದ್ರೆ ಅವ್ರ ನೇಮ್ ತೊಗೊಂಡಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ತೆಳಗಡೆ ಬಂದ್ಬಿಟ್ಟು ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಕಂಟ್ರಿ ಬಿಟ್ಟರೆ ನೀವು ಏನು ಮಾಡೋಂಗಿಲ್ಲ, ಜಸ್ಟ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೇನು ಮಾಡೋಣ, ನಮ್ಮ ಇಂಡಿಯಾ ಕಂಟ್ರಿ ಅಲ್ಲ, ಇಂಡಿಯಾ ಕಂಟ್ರಿ ಅಂತ ಸೆಲೆಕ್ಟ್ ಮಾಡೋಣ. ಜಸ್ಟ್ ಓಕೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಇಂಡಿಯಾ. ಅದರ ನಂತರ ಉಂಟು ತೆಳಗಡೆ ಪ್ಲಾಗಿನ್ ನಂಬರ್ ಅಂತ ಇದ್ರೆ ಟ್ಯಾನ್ ಅಂತ ಕೇಳುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕು. ನಾ ಏನು ಮಾಡ್ತೀನಿ, ನನ್ನ ಒಂದು ಪ್ಯಾನ್ ಕಾರ್ಡ್ ಹಾಕಿಬಿಡ್ತೇನೆ. ಇದು ನನ್ನ ಫ್ರೆಂಡ್ ಗೂಗಲ್ ಆಡ್ಸೆನ್ಸ್ ಅಕೌಂಟು. ಓಕೆ, ನನ್ನ ಫ್ರೆಂಡ್ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ, ನೀವು ಕೂಡ ನಿಮ್ಮ ಪ್ಯಾನ್ ಅಂದರೆ ನಿಮ್ಮ ಫ್ರೆಂಡ್ ಆ್ಯಕ್ಚುಲಿ ಹೇಳ್ಬೇಕ್ರೆ ಈಗ ನಿಮ್ಮ ಯಾರು ಅಂದರೆ ಗೂಗಲ್ ಆಡ್ಸೆನ್ಸ್ ಯಾರ್ದಿದೆ ಅವ್ರ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ನಮ್ಮ ಫ್ರೆಂಡ್ ಅಂದ್ರೆ ನೀವು ನಿಮ್ಮ ಫ್ರೆಂಡ್ ಹಾಕಕ್ಕೆ ಹೋಗ್ಬಿಡಿ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ತುಂಬ ಡೌಟ್ ಸ್ವಲ್ಪ ಕ್ಲಿಯರ್ ನೋಡ್ಕೊಳ್ಳಿ. ಗೂಗಲ್ ಆಡ್ಸೆನ್ಸ್ ಯಾರು ಸಬ್ಮಿಟ್ ಮಾಡ್ತಿದ್ದಾರೆ ಟ್ಯಾಕ್ಸ್ ಫಾರ್ಮ್ ಅವ್ರ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಅದರ ನಂತರ ನೀವೇನು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಸಿ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ ಇಂಪಾರ್ಟೆಂಟ್, ಇಲ್ಲಿ ಸ್ಟೇಟ್ ನೇಮು ಮತ್ತು ಅಡ್ರೆಸ್ ಇದು ಏನಿದೆಲ್ಲ ಆಟೋಮೆಟಿಕ್ ನೀವು ಎಲ್ಲ ಹಾಕಲೇಬೇಕು. ಪ್ರತಿಯೊಂದು ಕೂಡ ನೀವು ಹಾಕಬೇಕು. ನೀವು ಗೂಗಲ್ ಆಡ್ಸೆನ್ಸಲ್ಲಿ ಹಾಕಿದ್ರೆ ಆಟೋಮೆಟಿಕ್ ತೊಗೋತೀವಿ. ನೀವೇನು ಮಾಡಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಗೂಗಲ್ ಆಡ್ಸೆನ್ಸ್ ನೀವು ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಿರ್ತಾರಲ್ಲ ಅವಾಗ ತೊಗೊಂಡಿರ್ತಾರೆ, ಅದೇ ಬಂದಿರುತ್ತೆ. ಜಸ್ಟ್ ಎಲ್ಲ ಪೋಸ್ಟ್ ಅಂದರೆ ಪೋಸ್ಟಲ್ ಅಡ್ರೆಸ್ ಅಂತಿಲ್ಲ, ಇದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮೇಲೆ ಕೊಟ್ಟು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮ್ಗೆ ತೋರಿಸಿ ನೋಡಿ. ಓಕೆ, ಇಂಪಾರ್ಟೆಂಟ್. ಈಗ ನಿಮಗೆ ಸೆಕೆಂಡ್ ಸ್ಟೆಪ್, ಈಗ 3ನೇ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ಎಂಟರ್ಪೇಜ್ ಬಂದಿದೆ. ಇಲ್ಲಿ ಏನಂತ ಕೇಳ್ತಿದ್ರೆ ನೋಡಿ, ನೋ ಐ ಆಮ್ ನಾಟ್ ಎಲಿಜಿಬಲ್ ಫಾರ್ ರಿಸೀವ್ಡ್ ವಿದೌಟಿಂಗ್ ರೇಟ್ ಅಂತ ಇದೆ ಕೇಳ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಎಸ್ ಸರ್, ನೋ ಎಸ್ 2 ಆಪ್ಷನ್ ಇದೆ. ಇದರಲ್ಲಿ ನೀವೇನು ಮಾಡಬೇಕು, ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಏನಂದರೆ ನೀವು ಏನಾದರೂ ಟ್ಯಾಕ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನೀವೇನು ಮಾಡ್ಕೊ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಯಾವುದೇ ರೀತಿ ಕಟ್ ಆಗಬಾರ್ದು, ಜಸ್ಟ್ 15% ಮಾತ್ರ ಕಟ್ ಹಾಕೊಂಡು ಜಸ್ಟ್ ನಾವೇನು ಮಾಡ್ಕೊ ಎಸ್ ಪರ್ ಮೇಲೆ ಕ್ಲಿಕ್ ಮಾಡ್ಕೊ. ಎಸ್ ಪರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ನಾವೇನು ಮಾಡ್ಕೊ, ಇದರಲ್ಲಿ ಏನು ಮಾಡೋಂಗಿಲ್ಲ, ಜಸ್ಟ್ ಈ ಟಿಕ್ ಮಾಡಿ ಕ್ಲಿಕ್ ಮಾಡಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊ. ಓಕೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊ. ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದಷ್ಟು ನಿಮಗೆ ಆಪ್ಷನ್ಗಳು ಬರುತ್ತೆ. ಏನು ಮಾಡ್ಕೊ, ಜಸ್ಟ್ ಇದರಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೇನಿದೆಲ್ಲ ಆರ್ಟಿಕಲ್ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು 12 ಆರ್ಟಿಕಲ್ ಸೆಲೆಕ್ಟ್ ಮಾಡಿ. ಅದ್ರ ಜೊತೆ ವಿದೌಟ್ ಇದು ರೇಟಿಂಗ್ ಬಂದ್ಬಿಟ್ಟು 15% ಸೆಲೆಕ್ಟ್ ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಆರ್ಟಿಕಲ್ ಇದು ಕೂಡ ಸೇಮ್. ಓಕೆ, ಇದು ಆರ್ಟಿಕಲ್ ಬಂದ್ಬಿಟ್ಟು 7% ಸೆಲೆಕ್ಟ್ ಮಾಡಿ. ಇದು 0% ಹಾಕಿ 30% ಹಾಕಕ್ಕೆ ಹೋಗ್ಬಿಡಿ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಸೇಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ 3ನೇದು ಬಂದ್ಬಿಟ್ಟು ಇದು ಆರ್ಟಿಕಲ್ ಬಂದ್ಬಿಟ್ಟು 12 ಹಾಕಿ, ಇದು ಕೂಡ 15% ಹಾಕಿ. ಓಕೆ, ಈ ರೀತಿ ಹಾಕಿ ಅದರ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡ್ಕೊ, ಐ ಎಮ್ ಟ್ಯಾಕ್ಸ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ಏನು ಮಾಡ್ಕೊ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ಎಂಟರ್ಪ್ರೈಸ್ ಈ ರೀತಿ ಬರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಜಸ್ಟ್ ಓಕೆ, ಈ ರೀತಿ ಕೇಳುತ್ತೆ. ಇಲ್ಲಿ ಸಂತೋಷ್ ಕೆಂಚೆ ಪೇಮೆಂಟ್ ಇವರ ರಿಸೀವ್ಡ್ ಅಂತ ಕೇಳುತ್ತೆ. ಎಸ್ ಅಂದರೆ ಎಸ್, ನೋ ಅಂದ್ರೆ ನೋ. ಇದರಲ್ಲಿ ನೀವು ಹೇಳ್ಕೊ ಎಸ್ ಮೇಲೆ ಕ್ಲಿಕ್ ಮಾಡಿ. ಏನು ಬೇಕಾಗಿಲ್ಲ, ಜಸ್ಟ್ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಏನು ಬರುತ್ತೆ, ಎಕ್ಸೆಪ್ಟ್ ಅಂದ್ ನೋಡಿ, ಐ ಎಕ್ಸೆಪ್ಟ್ ದ ಪೇಪರ್ಲೆಸ್ ಅಂತ ಕೇಳ್ತಾರೆ. ಜಸ್ಟ್ ಓಕೆ, ಇದರಲ್ಲಿ ನೀವು ಏನು ಪೇಪರ್ಲೆಸ್ ಸೆಲೆಕ್ಟ್ ಮಾಡಬೇಕು. ಇದನ್ನೆಲ್ಲ ಬೈ ಪೋಸ್ಟ್ ಅಂದರೆ ಗೆಟ್ ಡಾಕ್ಯುಮೆಂಟ್ಸ್ ಬೈ ಪೋಸ್ಟ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ, ಡೈರೆಕ್ಟ್ ನಿಮ್ಮ ಪೋಸ್ಟ್ ಆಫೀಸ್ಗೆ ಬರುತ್ತೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಕೆಲವೊಂದಷ್ಟು ಬರುತ್ತೆ. ಇಲ್ಲ ನನಗೆ ಆನ್ಲೈನ್ ಬೇಕು, ಜಸ್ಟ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ಹಾಕಿದ ತಕ್ಷಣ ಏನು ಮಾಡೋಣ, ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೇಳ್ತಾರೆ. ಓಕೆ, ಎಕ್ಸೆಪ್ಟ್ ಪ್ರತಿಯೊಂದು ಕೂಡ ಎಕ್ಸೆಪ್ಟ್ ಮಾಡೋಣ. ಈ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದಿರುತ್ತೆ. ಇದು 6ನೇ ಸ್ಟೆಪ್ ನೋಡಿ. ಈ ರೀತಿ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇದಿರುತ್ತೆ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಟ್ಯಾಕ್ಸ್ ಫಾರ್ಮ್ಸ್ ಇಲ್ಲಿ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಜಸ್ಟ್ ಏನು ಮಾಡೋಂಗಿಲ್ಲ, ಇಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ ಟ್ಯಾಕ್ಸ್ ಫಾರ್ಮ್ ಸರ್ಟಿಫಿಕೇಟ್. ಓಕೆ, ನ್ಯೂ ಪರ್ಸನಲ್ ಇದೆಯಲ್ಲ, ಡಿಕ್ಲೇರ್ ಡೇಟ್ ಇದಿದೆ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತೆಲುಗುಂಟು ಇಲ್ಲಿ ಆಪ್ಷನ್ ಕೂಡ ಇದೆ. ಜಸ್ಟ್ ಇದನ್ನ ತೆಲಗಡೆ ಈ ಆಪ್ಷನ್ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ. ಅಂದರೆ ಯುನೈಟೆಡ್ ಚೇಂಜ್ ಸ್ಟೇಟಸ್ ಇದೆಯಲ್ಲ, ಈ ಫಾರ್ಮ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಟಿಕ್ ಮಾಡಕ್ಕೆ ಹೋಗ್ಬಿಡಿ, ಅನ್ಟಿಕ್ ಮಾಡಿ, ಹಂಗೆ ಬಿಟ್ಬಿಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಅದರಂತ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಓಕೆ ಸಿಗ್ನೇಚರ್ ಕೇಳ್ತಾ. ಓಕೆ, ಸಿಗ್ನೇಚರ್ ಐ ಎಮ್ ಸಿಗ್ನೇಚರ್ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ ನಿಮ್ಮ ಸಿಗ್ನೇಚರ್ ಬರುತ್ತೆ. ಇಂಪಾರ್ಟೆಂಟ್ ಮತ್ತೊಮ್ಮೆ ನೋಡ್ಕೊಳ್ಳಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಟ್ಯಾಕ್ಸ್ ಫಾರ್ಮ್ ಸರ್ಟಿಫಿಕೇಟ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಬಟ್ ಈ ತೆಳಗಡೆ ಇರುವಂಥ ಆಪ್ಷನ್ ಇದೆಲ್ಲ, ಯೂನ್ ಚೇಂಜೆಡ್ ಸ್ಟೇಟ್ಸ್ ಅಂತ ಬಂದ್ಬಿಟ್ಟು ಇದೇನಿಲ್ಲ, ಇನ್ನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ, ಇದನ್ನ ಅಂಟಿಕೆ ಮಾಡಿ ಬಿಟ್ಬಿಡಿ. ಅದರಿಂದ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡ್ಕೊ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಮತ್ತೊಮ್ಮೆ ಎಲ್ಲ ಚೆಕ್ ಮಾಡ್ಕೊಂಡು ವಿಡಿಯೋ ಪೋಸ್ ಮಾಡಿ, ವಿಡಿಯೋ ಸ್ವಲ್ಪ ನಿಲ್ಲಿಸಿ ನೋಡಿ ಮಾಡಿ. ಯಾಕಂದರೆ ಇಂಪಾರ್ಟೆಂಟ್ ನಿಮಗೆ HD ರೀತಿಯಲ್ಲಿ ವಿಡಿಯೋ ಹಾಕಿರ್ತೀನಿ, ಇದು 4K ಒಳಗೆ. ಅದರಂದ್ಬಿಟ್ಟು ನೀವು ಎಲ್ಲ ಸಬ್ಮಿಟ್ ಮಾಡಿದ್ರೆ ಇದೆಲ್ಲ ಕ್ಲಿಯರ್ ಮಾಡಿದ ತಕ್ಷಣ ನೀವು ಸಿಗ್ನೇಚರ್ ಮಾಡಿದ ತಕ್ಷಣ ಏನು ಮಾಡ್ಕೊ, ಸಬ್ಮಿಟ್. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೀಗ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಆಟೋಮೆಟಿಕ್ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅನ್ನೋದು ಸಬ್ಮಿಟ್ ಆಗುತ್ತೆ. ರೀಸಬ್ಮಿಟ್ ಅಂದರೆ ಹೊಸದಾಗಿ ಗೂಗಲ್ ಆಡ್ಸೆನ್ಸ್. ಮತ್ತೆ ಇವಾಗ ನೀವು ಸಬ್ಮಿಟ್ ಮಾಡಿದ್ರಲ್ಲ, ಇನ್ನು 3 ವರ್ಷ, ಈಗ 2025 ಸಬ್ಮಿಟ್ ಮಾಡಿದ್ರೆ 2026, 2027, 2028ರಲ್ಲಿ ಮತ್ತೆ ಸಬ್ಮಿಟ್ ಮಾಡಬೇಕು. ಓಕೆ, ಈಗ ನೀವು ಟ್ಯಾಕ್ಸ್ ಫಾರ್ಮ್ ಮಾಡೋದು ಸಬ್ಮಿಟ್ ಆಯಿತು ನೋಡಿ. ಅಕ್ಟೋಬರ್ 18 ನೋಡಿ, ಅಪ್ರೂವಲ್ ಆಯ್ತು ನೋಡಿ, ಇಷ್ಟು ಬೇಗ ನೋಡಿ. ಅಕ್ಟೋಬರ್ 18 ಮತ್ತು ಸಂತೋಷ್ ಕೆಂಚೆ ನನ್ನ ಫ್ರೆಂಡು. ಓಕೆ, ಡಿಸೆಂಬರ್ 31ನೇ ತಾರೀಕು ಇದ್ದಿತ್ತು ಆವಾಗ. ಈಗ ಸಬ್ಮಿಟ್ ಮಾಡಿದ್ದೀನಿ ಆ್ಯಕ್ಚುಲ್ ಅಮೌಂಟ್ ನೋಡಿ, ಈಗ ಸಬ್ಮಿಟ್ ಆಯಿತು. 2028 ಅಂದರೆ 2028 ಡಿಸೆಂಬರ್ ಮಂತ್ಗೆ ಮತ್ತೆ ನಾನು ಅವಾಗ ಎಕ್ಸ್ಪೈರ್ ಆಗುತ್ತೆ, ಅವಾಗ ಮತ್ತೆ ಸಬ್ಮಿಟ್ ಮಾಡಬೇಕು. ಈ ರೀತಿ ಮಾಡಿ ನೀವು ಸಬ್ಮಿಟ್ ಮಾಡ್ಕೊ ನೋಡಿ. ಎಲ್ಲ 0 ಕ್ಲೇಮ್ ನೋಡಿ ಈ ರೀತಿ
ಮಾಡ್ಕೊಳ್ಬೇಕು. ಏನೂ ಇಲ್ಲ, ತುಂಬ ಸಿಂಪಲ್ ಆಗಿ ನಾನು ನಿಮಗೆ ಮೊದಲ ಮುಟ್ಟ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡಿದ್ದೀನಿ. ಏನೂ ಇಲ್ಲ, ನಾನು ನಿಮಗೆ ಈ ಒಂದು US ಟ್ಯಾಕ್ಸ್ ಫಾರ್ಮ್ ಅದು 2025 ಯಾವ ರೀತಿ ಸಬ್ಮಿಟ್ ಮಾಡುತ್ತೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಹೇಳ್ತದೆ. ನೀವು ತುಂಬ ಇಂಪಾರ್ಟೆಂಟ್ US ಟ್ಯಾಕ್ಸ್ ಫಾರ್ಮ್ ಅನ್ನೋದು. ಏನಾದರೂ ನೀವು ಫಿಲಪ್ ಮಾಡಿದ್ರೆ ಏನಂತ ನಿಮಗೆ ದುಡ್ಡು ಬರಲ್ಲ, ಪೇಮೆಂಟ್ ಅನ್ನೋದು ಓಲ್ಡಲ್ಲಿ ಇದ್ದಿರುತ್ತೆ. ಏನೇ ಒಂದು ವೇಳೆ ಪೇಮೆಂಟ್ ಆದ್ರೂ ಕೂಡ ನಿಮ್ಮ ಪೇಮೆಂಟ್ ಅನ್ನೋದ್ರಲ್ಲಿ 50% ಕಟ್ ಮಾಡ್ಕೋತಾರೆ. ಆ ಒಂದು ಕಾರಣಕ್ಕೆ ನೀವು ಏನು ಮಾಡಬೇಕು, ಈ US ಟ್ಯಾಕ್ಸ್ ಫಾರ್ಮ್ ಫಿಲಪ್ ಮಾಡಬೇಕು. US ಟ್ಯಾಕ್ಸ್ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ US ಟ್ಯಾಕ್ಸ್ ಫಾರ್ಮ್ ನೀವು ಫಿಲಪ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನು, ಪ್ಯಾನ್ ಕಾರ್ಡು ಮತ್ತು ಯಾರ ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಇದೆ ಅವ್ರದ್ದೇ US ಟ್ಯಾಕ್ಸ್ ಫಾರ್ಮ್ ಫಿಲಪ್ ಮಾಡಿ, ಅದನ್ನ ಬಿಟ್ಟು ಬೇರೆ ಮಾಡ್ಕೋಬೇಡಿ ಅಂತ. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಈ 2025 ಗೂಗಲ್ ಆಡ್ಸೆನ್ಸ್ ಒಂದು US ಟ್ಯಾಕ್ಸ್ ಫಾರ್ಮ್ ಯಾವ ರೀತಿ ಫಿಲಪ್ ಮಾಡೋದು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಅದ್ರ ಜೊತೆ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಏನಂದ್ರೆ ಬೇಗ ನಿಮ್ಮ ಗೂಗಲ್ ಆಡ್ಸೆನ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಗೂಗಲ್ ಅಂದರೆ ನಿಮ್ಮ US ಟ್ಯಾಕ್ಸ್ ಫಾರ್ಮ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಪ್ರತಿ 3 ವರ್ಷಕ್ಕೊಮ್ಮೆ ಎಕ್ಸ್ಪೈರ್ ಆಗುತ್ತೆ. ಮತ್ತೆ ನೀವು ರಿಪೀಟ್ ಮತ್ತೆ ಸಬ್ಮಿಟ್ ಮಾಡಬೇಕು. ಏನಾದರೂ ಎಕ್ಸ್ಪೈರ್ ಆದರೆ ಪೇಮೆಂಟ್ ಬರೋದು ತುಂಬ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಡಿಸೆಂಬರ್ 31ನೇ ತಾರೀಕು ಲಾಸ್ಟು ಬೇಗ ಸಬ್ಮಿಟ್ ಮಾಡ್ಕೊಳ್ತಾ. ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪೆಮ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ